ಒಮ್ಮೆ ಆಕಾಶದ ಪಕ್ಕದಲ್ಲಿರುವ ದೂರದ ಜಗತ್ತಿನಲ್ಲಿ ಒಂದು ಸಣ್ಣ ಆತ್ಮವು ವಿಶಿಷ್ಟವಾದ ಪ್ರಯಾಣಕ್ಕೆ ತಯಾರಾಗುತ್ತಿತ್ತು. ಈ ಆತ್ಮವು ಪೃಥ್ವಿಯ ಮೇಲೆ ಮಗುವಾಗಿ ಹುಟ್ಟಲು ಹೊರಟಿತ್ತು. ಆದರೆ ಪ್ರಯಾಣದ ಸಮಯ ಹತ್ತಿರವಾಗುತ್ತಿದ್ದಂತೆ ಮಗು ಚಿಂತೆಗೊಳಗಾಯಿತು. ಮುಂದೆ ಕಾದಿರುವ ಅಪರಿಚಿತ ವಿಶ್ವದ ಭವ್ಯತೆಯನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಯಿತು. ಮಗು ಇನ್ನೂ ಆಕಾಶದಲ್ಲಿ ಶಾಂತತೆಯಿಂದ ಕೊಂಡಿದ್ದಲ್ಲಿ ದೇವರತ್ತೆ ವಿಶಾಲವಾದ ಕುತೂಹಲಭರಿತ ಕಣ್ಣುಗಳಿಂದ ನೋಡಿತು. ಪ್ರಿಯ ದೇವರೇ, ಮಗು ಸೌಮ್ಯವಾಗಿ ಪ್ರಾರಂಭಿಸಿತು. ನಾಳೆ ನಾನು ಪೃಥ್ವಿಗೆ ಕಳುಹಿಸಲಾಗುವುದು. ಆದರೆ ನಾನು ಅಲ್ಲಿ ಹೇಗೆ ಬದುಕುತ್ತೇನೆ? ನಾನು ತುಂಬ ಚಿಕ್ಕದಾಗಿದ್ದೇನೆ ಮತ್ತು ಬಲಹೀನನಾಗಿದ್ದೇನೆ. ನಾನು ಕಳೆದು ಹೋಗುತ್ತಿದ್ದೇನೆ ಅಥವಾ ನನಗೆ ಭಯವಾಗಿದ್ದರೆ ಏನು ಮಾಡಲಿ? ದೇವರು ಮುಗುಳ್ನಗಿದರು. ಅವರ ಸಾನ್ನಿಧ್ಯವು ಶಾಖ ಮತ್ತು ಪ್ರಿಯೆಯಿಂದ ಭಾಸವಾಯಿತು. ನನ್ನ ಪ್ರಿಯ ಮಗುವೇ, ಅವರು ಪ್ರಾರಂಭಿಸಿದರು. ನಾನು ಈಗಾಗಲೇ ನಿನಗಾಗಿ ಎಲ್ಲವನ್ನೂ ಯೋಚಿಸುತ್ತೇನೆ. ನೀನು ಏಕಾಂಗಿಯಾಗಿರುವುದಿಲ್ಲ. ನಾನು ನಿನ್ನೊಂದಿಗೆ ಪೃಥ್ವಿಗೆ ದೇವದೂತನನ್ನು ಕಳುಹಿಸುತ್ತೇನೆ. ಆ ದೇವದೂತನು ನಿನ್ನ ಆಗಮನವನ್ನು ಕಾಯುತ್ತಾನೆ ಮತ್ತು ಪ್ರತಿದಿನವೂ ನಿನ್ನನ್ನೇ ಕಾಪಾಡುತ್ತಾನೆ. ಮಗುವಿನ ಮುಂದಿನ ಪ್ರಶ್ನೆ: ಆದರೆ ದೇವರೇ, ಮಗು ಮುಂದುವರೆಯಿತು. ಇನ್ನು ಧೈರ್ಯಹೀನವಾಗಿಯೇ ನಾನು ಹೇಗೆ ಬದುಕುವುದು? ನನಗೆ ಏನೂ ಮಾಡಲು ಬರುವುದಿಲ್ಲ. ನಾನು ಅವರ ಭಾಷೆ ತಿಳಿಯುವುದಿಲ್ಲ. ನಾನು ಜನರನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದು ಸಾಧ್ಯ? ನಾನು ಅವರಿಗೆ ನನ್ನ ಅಗತ್ಯಗಳನ್ನು ಹೇಗೆ ತಿಳಿಸಲಿ? ದೇವರು ಮುಗುಳ್ನಗು ಇನ್ನಷ್ಟು ವಿಸ್ತರಿಸಿತು. ಅವರು ಮಗುವಿನತ್ತ ಸ್ವಲ್ಪ ಹೆಚ್ಚು ಒಲವಿನಿಂದ ತಲೆ ತಗ್ಗಿಸಿದರು. ನಿನ್ನ ದೇವದೂತನು ನಿನಗೆ ಅತ್ಯಂತ ಸುಂದರವಾದ ಮತ್ತು ಸಿಹಿಯಾದ ಶಬ್ದಗಳಿಂದ ಮಾತನಾಡುವನು. ಅವರು ನಿನಗೆ ಹಾಡಲು ಮತ್ತು ನೀನು ಅಳುವಾಗ ನಿನ್ನನ್ನು ಸಮಾಧಾನಗೊಳಿಸಲು ಮಾಡುತ್ತಾರೆ. ಅವರು ನಿನಗೆ ಮಾತನಾಡಲು ಕಲಿಸುತ್ತಾರೆ. ಪ್ರತಿಯೊಂದು ಶಬ್ದದಲ್ಲಿಯೂ ನಿನಗೆ ಅವರ ಪ್ರೀತಿ ತುಂಬಿರುತ್ತದೆ. ಅವರ ಧ್ವನಿ ನೀನು ಕೇಳುವ ಮೊದಲ ಶಬ್ದವಾಗಿರುತ್ತದೆ ಮತ್ತು ಅದು ನಿನ್ನ ಜೀವನದ ಅತ್ಯಂತ ಸಮಾಧಾನಕರ ಶಬ್ದವಾಗಿರುತ್ತದೆ. ಮಗು ಸ್ವಲ್ಪ ಹೆಚ್ಚು ಭದ್ರತೆಯ ಬಗೆಗೆ ಭಾಸವಾಯಿತು. ಆದರೆ ಇನ್ನೂ ಒಂದು ಕೊನೆಯ ಪ್ರಶ್ನೆ ನಿಂತಿತ್ತು. ಮಗುವಿನ ಕೊನೆಯ ಪ್ರಶ್ನೆ: ಪ್ರಭು, ಮಗು ವಿನಮ್ರವಾಗಿ ಕೇಳಿತು, ನನ್ನ ದೇವದೂತನ ಹೆಸರೇನು? ನಾನು ಆ ದೊಡ್ಡ ಹೊಸ ಜಗತ್ತಿನಲ್ಲಿ ಅವರನ್ನು ಹೇಗೆ ಕಂಡುಕೊಳ್ಳುವುದು ಸಾಧ್ಯ? ದೇವರು ಮೃದುವಾಗಿ ನಕ್ಕರು. ಸಾವಿರಾರು ಸಣ್ಣ ಸಣ್ಣ ಗಂಟೆಗಳು ಬಡಿಯುವ ಧ್ವನಿಯಂತೆ ಆ ನಗುವು ಕೇಳಿಸಿತು. ಅದಕ್ಕಾಗಿ ಚಿಂತೆ ಮಾಡಬೇಡ ನನ್ನ ಮಗು. ನಿನ್ನ ದೇವದೂತನ ಹೆಸರನ್ನು ಕಲಿಯುವುದು ನಿನಗೆ ಅಗತ್ಯವಿಲ್ಲ. ನೀನು ಅವರನ್ನು ತಾಯಿ ಎಂದು ಕರೆಯುತ್ತೀಯೇ? ಮಗುವಿನ ಸಮಾಧಾನ. ಇದನ್ನು ಕೇಳಿದ ಮಗು ಅಪಾರವಾದ ಶಾಂತಿಯ ಭಾಸವಾಯಿತು. ತಾಯಿ ಎಂಬ ಶಬ್ದ ತಾಪ, ರಕ್ಷಣಾ ಭಾವನೆ ಮತ್ತು ಪ್ರೀತಿಯಿಂದ ತುಂಬಿತ್ತು. ಮಗು ಎಲ್ಲವೂ ಚೆನ್ನಾಗಿರುತ್ತದೆ ಎಂದು ತಿಳಿದಿತ್ತು. ದೇವರು ಮಗುವನ್ನು ಹತ್ತಿರ ಹಿಡಿದು ಪ್ರಯಾಣ ಆರಂಭಿಸುವ ಮುನ್ನ ಒಂದು ಕೊನೆಯ ಪ್ರಶ್ನೆ ಅಪ್ಪಿಕೊಂಡರು. ನನ್ನ ಬಗ್ಗೆ ಯಾವಾಗಲೂ ನೆನಪಿಡು. ನಾನು ಯಾವಾಗಲೂ ನಿನ್ನೊಡನೆ ಇರುತ್ತೇನೆ ಮತ್ತು ನಿನ್ನ ದೇವದೂತನು ನಿನ್ನ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ನಿನ್ನನ್ನು ಮಾರ್ಗದರ್ಶನ ಮಾಡುತ್ತಾನೆ. ಅವಳ ಮೇಲೆ ವಿಶ್ವಾಸವಿಟ್ಟು ನೀನು ಎಂದಿಗೂ ಕಳೆದು ಹೋಗುವುದಿಲ್ಲ. ತೀರ್ಮಾನ. ಹಾಗೆಯೇ ಮಗು ಒಂದು ಆಳವಾದ ಉಸಿರೆಳೆದಿತು ಮತ್ತು ಆಕಾಶದಿಂದ ಇಳಿದು ಪ್ರಪಂಚದಲ್ಲಿ ಚಿಕ್ಕ ಅಳುವೊಂದಿಗೆ ಹುಟ್ಟಿತು.
ಮಾತಿನಂತೆ ದೇವದೂತನು ಅಲ್ಲಿದ್ದರು, ಮಡಿಲಲ್ಲಿ ಪ್ರೀತಿಯಿಂದ ಕಾಯುತ್ತಾ. ಮಗು ನೋಡಿದಾಗ ದೇವದೂತನನ್ನು ತಕ್ಷಣವೇ ಗುರುತಿಸಿತು. ನಗು ಹಿಂದೆ ಮಗು ಮೊದಲ ಶಬ್ದವನ್ನು ನುಡಿಸಿದೆ. ಆ ಶಬ್ದವು ವಿಶ್ವಾಸ, ತಾಪ ಮತ್ತು ಆಟುಟವಾದ ಶಬ್ದಗಳಿಂದ ತುಂಬಿತ್ತು. ತಾಯಿ ಅಂದಿನಿಂದ ಮಗು ಯಾವಾಗಲೂ ತಿಳಿದಿತ್ತು, ಈ ತಾಯಿ ಎಂದು ಕರೆಯುವ ದೇವದೂತನು ಯಾವಾಗಲೂ ಅವಳೊಡನೆ ಇರುತ್ತಾನೆ. ಪ್ರಪಂಚದ ಎಲ್ಲ ಪ್ರೀತಿಯನ್ನು ಕೊಡುವುದು ಮತ್ತು ಸುರಕ್ಷತೆಗೆ ನಿಲ್ಲುವುದು. ಧನ್ಯವಾದಗಳು.